ಎಲ್ಲರಿಗೂ ನಮಸ್ಕಾರ. ಹಲೋ ಆ್ಯಂಡ್ ಹಾಯ್. ಯಾಕೆ ಹೇಳಿದೆ ಗೊತ್ತಾ ಇದನ್ನು? ಮಕ್ಕಳಿಗೇನು ಹೇಳ್ತೀವಿ? ಹಲೋ, ಹಾಯ್, ಹಾಯ್ ಫೈ, ಬಾಯ್ ಅಲ್ವಾ? ಹೌದು ಮಿತ್ರರೇ, ಇವತ್ತು ಮಕ್ಕಳ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಲೆಟ್ ಅಸ್ ಲರ್ನ್ ಲಿಟಲ್ ಮೋರ್ ಅಬೌಟ್ ಆಯುರ್ವೇದ, ಅಬೌಟ್ ದ ಚಿಲ್ಡ್ರನ್. See, now the Shishira, Vasanta, Grishma, Varsha, Sharad, Hemanta. So, just like there are 6 seasons in a year, 6 ಋತುಗಳಿರೋ ಥರ ನಮ್ಮಲ್ಲಿಯೂ ಕೂಡ ಅನೇಕ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಫಸ್ಟು ನಿಯೋನೇಟಲ್ ಬೇಬಿ ಅಂತ ಇರುತ್ತೆ, ಚಿಕ್ಕ ಪಾಪು ಇರುತ್ತೆ, ಆಮೇಲೆ ಸ್ವಲ್ಪ ಮಗು ಆಗುತ್ತೆ, ಇನ್ಫ್ಯಾಂಟ್ ಆಗುತ್ತೆ, ಚೈಲ್ಡ್ ಆಗುತ್ತೆ, ಇನ್ನು ಸ್ವಲ್ಪ ದೊಡ್ಡ ಮಕ್ಕಳಾಗ್ತಾರೆ, ದೆನ್ ದೇ ಕಮ್ ಟು ಟೀನೇಜ್. ಆ ಥರ ಬೆಳವಣಿಗೆ ಆಗ್ತಾ ಹೋಗುತ್ತೆ ಅಲ್ವಾ? ಯೌವನಾವಸ್ಥ ಮತ್ತು ಪ್ರೌಢಾವಸ್ಥ, ವೃದ್ಧಾವಸ್ಥ, ಹಾಗೆ ಹೋಗ್ತಾ ಹೋಗುತ್ತೆ. ಆದರೆ ಈಗ ಮಕ್ಕಳದ ಸಮಸ್ಯೆ ಅಂತ ಬರುವಾಗ ಯಾವ ರೀತಿ ಹೇಮಂತ ಶಿಶಿರ ಋತು ಆದಮೇಲೆ, ಅಂದರೆ ಅರ್ಲಿ ವಿಂಟರ್ ಆ್ಯಂಡ್ ಲೇಟ್ ವಿಂಟರ್, ಅಂದರೆ ನವೆಂಬರ್, ಡಿಸೆಂಬರ್, ಜನವರಿ ಕಳೆದ ನಂತರ ವೆನ್ ದ ಫೆಬ್ರವರಿ ಸ್ಟಾರ್ಟ್ಸ್, ವಸಂತ ಋತು ಬರುತ್ತೆ ಅಂತ ಹೇಳುತ್ತೆ. ಅಂದರೆ ದ ಸ್ಪ್ರಿಂಗ್ ಸ್ಟಾರ್ಟ್ಸ್ ಸ್ಪರ್ಟಿಂಗ್ ಮೋರ್ ಆಫ್ ಫ್ಲವರ್ಸ್, ದ ಸನ್ ಸ್ಟಾರ್ಟ್ಸ್ ಬಿಕಮಿಂಗ್ ಮೋರ್ ಶೈನಿ. ಆಯುರ್ವೇದ ಅದನ್ನು ಇನ್ನೂ ಸೂರ್ಯ ಜಾಸ್ತಿ ತೀಕ್ಷ್ಣ ಆಗ್ತಾ ಹೋಗ್ತಾನೆ ಅಂತ ಹೇಳುತ್ತೆ.